ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಿವೆ. ಸಿಎಂ ಬೊಮ್ಮಾಯಿ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಸಚಿವಾಕಾಂಕ್ಷಿಗಳು ದೆಹಲಿ ದಂಡಯಾತ್ರೆ ಶುರು ಮಾಡಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ಆರ್ ಅಶೋಕ್ ದೆಹಲಿಗೆ ತೆರಳಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಆರ್ ಅಶೋಕ್ಗೆ ಸಿಎಂ ಪಟ್ಟ ಸಿಗುತ್ತಾ? ಹೈಕಮಾಂಡ್ ಮುಂದೆ ಲಾಬಿ ಮಾಡೋದಕ್ಕಾಗಿಯೇ ದೆಹಲಿಗೆ ತೆರಳಿದ್ರ ಅನ್ನೋ ಚರ್ಚೆ ಎದ್ದಿದೆ. ಕಮಲ ಶಾಸಕರು ಸಿಎಂ ಮೇಲೆ ಒತ್ತಡ ಹೇರೋದಕ್ಕೂ ಶುರು ಮಾಡ್ತಿದ್ದಂತೆ ಉಮೇಶ್ ಕತ್ತಿ ದೆಹಲಿಗೆ ಹಾರಿದ್ದಾರೆ. ಉಮೇಶ್ ಕತ್ತಿ ಇಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿ ಮಾಡುವ ಸಾಧ್ಯತೆ ಇದ್ದು ಮಂತ್ರಿಗಿರಿಗಾಗಿ ಲಾಬಿ ಶುರು ಮಾಡಿದಂತಿದೆ. ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ಕತ್ತಿ, ಬೊಮ್ಮಾಯಿ ಸರ್ಕಾರದಲ್ಲಿ ನಾನು ಮಂತ್ರಿ ಆಗ್ತೇನೆ ಅನ್ನೋ ನಂಬಿಕೆ ಇದೆ. ಒಂದ್ ವೇಳೆ ಮಂತ್ರಿ ಸ್ಥಾನ ನೀಡದಿದ್ರೆ ಶಾಸಕನಾಗಿ ಮುಂದುವರಿತೇನೆ ಅಂತ ಹೇಳಿದ್ದಾರೆ. ಬೊಮ್ಮಾಯಿ ಅವರು ನನ್ನ ಬಿಟ್ಟು ಮಾಡಂಗಿಲ್ಲ ಅಂತ ಅನಿಸಿಕೆ. ನಾವು ಬೊಮ್ಮಾಯಿ ಮಾಡಿದ್ರೆ ಆಗ್ತೀವಿ, ಇಲ್ಲಾಂದರೆ MLA ಆಗಿ ಮುಂದುವರಿತೀವಿ. ಹೈಕಮಾಂಡ್ ಭೇಟಿ ಆಗ್ತೀನಿ. ನಾನು ಪಾರ್ಟಿಯಲ್ಲಿದ್ದೀನಿ, ಹಾಗಾಗಿ ಭೇಟಿ ಆಗ್ತೀನಿ. ಏನು ತಪ್ಪೇನಿದೆ? ಸಮಯ ಕೇಳಿದ್ದೀರಾ? ಈಗ ಸಮಯ ಕೇಳಿದ್ದೀನಿ, ಇನ್ನೂ ಸಿಕ್ಕಿಲ್ಲ. ಸಿಕ್ಕರೆ ಭೇಟಿ ಆಗ್ತೀನಿ. ಯಾರನ್ನು ಕೇಳಿ? ನಡ್ಡಾ, ಅಮಿತ್ ಶಾ ಇಬ್ಬರು ಕೇಳಿದ್ದೀನಿ. ಸಂತೋಷಿ ಶಿವನ ಹಿಂದೂ ನಾಲ್ಕು ಬಾರಿ ಆಗಿದ್ದೀನಿ. ಇನ್ನು ಮಾಡ್ತೀನಿ. ಯಾಕಂದ್ರೆ ನನಗೆ ಈ ವಯಸ್ಸು 60, ಇನ್ನೂ 15 ವರ್ಷ ರಾಜಕಾರಣದಲ್ಲಿ ಇರಬೇಕು ಅನ್ನೋ ಆಸೆ ಇದೆ. ಆ ಕಾರಣ ಸಚಿವ ಮಾಡಿದ್ರು ಸಚಿವನಾಗಿ ಕೆಲಸ ಮಾಡ್ತೀನಿ, ಇಲ್ಲದೇ ಇದ್ದರೂ ಶಾಸಕನಾಗಿ ನನ್ನ ಕ್ಷೇತ್ರದ ಕೆಲಸ ಮಾಡ್ಕೊಂಡು ಇರ್ತೀನಿ. ಅದ್ರ ಜೊತೆ ಅಖಂಡ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ನಮ್ಗೆ ಎಷ್ಟು ಛಲ ಇದ್ರೂ ಅಖಂಡ ಕರ್ನಾಟಕದ ಅಭಿವೃದ್ಧಿ ಆಗ್ಕೊಂಡು ದೃಷ್ಟಿಯಿಂದ ಮಾಡ್ತೀನಿ. ಇನ್ನು ಸ್ವಾಮೀಜಿಗಳು ಸಹ ತಮ್ಮವರ ಪರ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಗಬೇಕಿತ್ತು, ಆದರೆ ಕೊನೆಯ ಕ್ಷಣದಲ್ಲಿ ನಮಗೆ ಮಿಸ್ ಆಗಿದೆ. ಇದು ನಮ್ಮ ಸಮುದಾಯಕ್ಕೆ ನೋವಾಗಿದೆ. ಇದನ್ನ ಸರಿಪಡಿಸಲು ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು. ಮೊದಲೇ ಮೀಸಲಾತಿಯ ಅಸಮಾಧಾನವಿದೆ. ಹೀಗಾಗಿ ನಮ್ಮ ಸಮಾಜದವರಿಗೆ ಸಚಿವ ಸ್ಥಾನ ನೀಡಬೇಕು, ಇಲ್ಲದಿದ್ರೆ ಜನ ಪಾಠ ಕಲಿಸ್ತಾರೆ ಅಂತ ಜಯಮೃತ್ಯುಂಜಯ ಶ್ರೀ ಎಚ್ಚರಿಕೆ ಕೊಟ್ಟಿದ್ದಾರೆ. ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ಸೆಪ್ಟೆಂಬರ್ 15ರೊಳಗಾಗಿ ಕೊಡ್ತೀವಿ ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು. ಪಂಚಮಸಾಲಿ ಮೀಸಲಾತಿಯನ್ನು ಸರ್ಕಾರಕ್ಕೆ ಮತ್ತಷ್ಟು ಮನದಟ್ಟು ಮಾಡುವಂಥದ್ರೊಳಗೆ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 30ರವರೆಗೆ ರಾಜ್ಯಾದ್ಯಂತ ಮಲೆ ಮಹದೇಶ್ವರ ಬೆಟ್ಟದಿಂದ ರಾಜ್ಯಾದ್ಯಂತ ನಾವು ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ಅನ್ನೋ ಹೆಸರಲ್ಲಿ ಅಭಿಯಾನವನ್ನು ಶುರು ಮಾಡಿ ಸರ್ಕಾರವನ್ನು ನೆನಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ಸೆಪ್ಟೆಂಬರ್ 15ರೊಳಗಾಗಿ ಕೊಡ್ತೀವಿ ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು. ಪಂಚಮಸಾಲಿ ಮೀಸಲಾತಿಯನ್ನು ಸರ್ಕಾರಕ್ಕೆ ಮತ್ತಷ್ಟು ಮನದಟ್ಟು ಮಾಡುವಂಥದ್ರೊಳಗೆ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 30ರವರೆಗೆ ರಾಜ್ಯಾದ್ಯಂತ ಮಲೆ ಮಹದೇಶ್ವರ ಬೆಟ್ಟದಿಂದ ರಾಜ್ಯಾದ್ಯಂತ ನಾವು ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ಅನ್ನೋ ಹೆಸರಲ್ಲಿ ಅಭಿಯಾನವನ್ನು ಶುರು ಮಾಡಿ ಸರ್ಕಾರವನ್ನು ಕಮಲಪಾಳದಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡುತ್ತಿದ್ದಾರೆ. ಬೊಮ್ಮಾಯಿ ಸಂಪುಟದಲ್ಲಿ ಶಾಸಕ ದುರ್ಯೋಧನ ಐಹೊಳೆಗೆ ಸ್ಥಾನ ನೀಡಬೇಕು ಅಂತ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ರಾಯಭಾಗ ಕ್ಷೇತ್ರದಿಂದ ಸತತವಾಗಿ 3 ಸಲ ದುರ್ಯೋಧನ ಐಹೊಳೆ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಈ ಬಾರಿ ಮಂತ್ರಿ ಸ್ಥಾನ ನೀಡಲೇಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರನ್ನ ಡಿಸಿಎಂ ಮಾಡಬೇಕು, ಯಾರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾವುದೂ ನಮ್ಮ ಕೈಲಿ ಇಲ್ಲ ಅಂತ ಶ್ರೀರಾಮುಲು ಬಳ್ಳಾರಿಯಲ್ಲಿ ಹೇಳಿದ್ದಾರೆ. ಅಭಿವೃದ್ಧಿ ಜೊತೆಗೆ ಜನಪರ ಕೆಲಸಗಳನ್ನ ಸಿಎಂ ಬೊಮ್ಮಾಯಿ ಮುಂದುವರೆಸಿದ್ದಾರೆ. ಸಿಎಂ ಆದ ಬೆನ್ನಲ್ಲೇ ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಬಿಎಸ್ವೈ ಹಾಗೂ ಮೋದಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದಿನ ಚುನಾವಣೆ ಮಾಡ್ತೇವೆ. ಪಕ್ಷ ಯಾವುದೇ ನಿರ್ಧಾರ ಕೈಗೊಂಡ್ರೂ ನಾನು ಅದಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಈ ರಾಮುಲು. ಯಾಕಂದ್ರೆ ನಾನು ಜನರಿಂದ ಮೇಲೆ ಬಂದಿರುವಂಥ ವ್ಯಕ್ತಿ. ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾತ್ರ ಘೋಷಣೆ ಮಾಡಿದರಲ್ಲಿ ಯಾರ್ಯಾರು ಮಂತ್ರಿಮಂಡಲದಲ್ಲಿ ಇರಬೇಕು, ಯಾರ್ಯಾರು ಉಪಮುಖ್ಯಮಂತ್ರಿಗಳಾಗಬೇಕನ್ನಂಥ ನಿರ್ಧಾರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವರು. ನಾನು ಮಾಜಿ ಸಿಎಂ, ಹಾಗಾಗಿ ಈ ಬಾರಿ ಮಂತ್ರಿ ಮಂಡಲದಲ್ಲಿ ಸೇರೋದಿಲ್ಲ ಅಂತ ಮಾಜಿ ಸಚಿವ ಜಗದೀಶ್ ಶೆಟ್ಟರ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ನಾನು ಸಚಿವನಾಗಿದ್ದಕ್ಕೆ ಮುಜುಗರ ಇರಲಿಲ್ಲ, ಆದರೆ ಈಗಿನ ಪರಿಸ್ಥಿತಿಯೇ ಬೇರೆ ಇದೆ. ಸ್ವಾಭಿಮಾನ ಮತ್ತು ಗೌರವದ ಹಿನ್ನೆಲೆ ಈ ನಿರ್ಧಾರ ಕೈಗೊಂಡಿದ್ದೇನೆ. ಪಕ್ಷ ನನಗೆ ಎಲ್ಲ ಅಧಿಕಾರ ಕೊಟ್ಟಿದೆ, ಮುಂದೆ ಶಾಸಕನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ನಮ್ಮ ಪಾರ್ಟಿಯ
ಸೀನಿಯರ್ ಲೀಡರು, ಪ್ಯಾಲೆಸ್ ಲೀಡರು. ಮತ್ತು ಅವರು ಹಿಂದೆ ಹಿಂದೆ ಸರ್ಕಾರ ಬಂದಾಗ ಅವರು ಮುಖ್ಯಮಂತ್ರಿ ಇದ್ದಾಗ ನಾನು ಕಂದಾಯ ಸಚಿವನಾಗಿ ಮತ್ತು RDPR ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೆ. ಹೀಗಾಗಿ ಅವರ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಮತ್ತು ಅವ್ರ ಸೀನಿಯಾರಿಟಿ ಇವೆಲ್ಲ ಕನ್ಸಿಡರೇಷನ್ ಮಾಡಿದಾಗ ಅವರು ಮುಖ್ಯಮಂತ್ರಿ ಇದ್ದಾಗ ಮತ್ತೊಮ್ಮೆ ಮಂತ್ರಿ ಆಗುವಂಥದ್ದಕ್ಕೆ ಯಾವುದೇ ರೀತಿಯಂಥ ಮುಜುಗರ ಪಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನಾವು ಅವತ್ತು ಎಕ್ಸ್ಪ್ಲೇನ್ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಆ ರೀತಿಯಾದಂಥ ಒಂದು ನಿರ್ಧಾರ ಕೈಗೊಂಡಿದ್ದೆ. ಇವತ್ತಿನದೇ ಈಗ ನಾನು ಸೀನಿಯರ್ ಲೀಡರ್ ಇದ್ದರಿಂದ ಮತ್ತು ಮಾಜಿ ಮುಖ್ಯಮಂತ್ರಿ ಇದ್ದುದರಿಂದ ಆ ಹಿನ್ನೆಲೆಯಲ್ಲಿ ಈಗ ಮತ್ತೆ ನಾನು ಮಂತ್ರಿಮಂಡಲಕ್ಕೆ ಸೇರುವುದಿಲ್ಲ ಅನ್ನುವಂಥದ್ದು ಇವತ್ತಿನ ಪರಿಸ್ಥಿತಿ. ಅದು ಬೊಮ್ಮಾಯಿಯವ್ರ ಪ್ರಶ್ನೆ ಅಲ್ಲ. ಬೊಮ್ಮಾಯಿಯಲ್ಲಿ ಮತ್ತೊಬ್ಬರು ಯಾರೇ ಮುಖ್ಯಮಂತ್ರಿ ಆಗಿದ್ದರೂ ಸದ್ಯಕ್ಕೆ ನಾನು ಸೇರ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಮಂತ್ರಿಮಂಡಲಕ್ಕೆ ಸೇರಿದ್ದೆ. ಇನ್ನು ಜಗದೀಶ್ ಶೆಟ್ಟರ್ ಈ ಬಾರಿ ಮಂತ್ರಿಮಂಡಲ ಸೇರೋದಿಲ್ಲ ಅಂತ ಹೇಳ್ತಾ ಇದ್ದಂತೆ ಬಿಜೆಪಿಯ ಹಿರಿಯ ಶಾಸಕರಿಗೆ ಕಸಿವಿಸಿ ಶುರುವಾಗಿದೆ. ಅವರು ಬೇಡ ಅಂದ್ರು ನಾವೇನ್ ಮಾಡೋದು, ಹಿರಿತನ ಅಂತ ಸಚಿವ ಸ್ಥಾನ ಕೇಳೋದಾ ಬೇಡವಾ ಅನ್ನೋ ಗೊಂದಲಕ್ಕೆ ಬಿದ್ದಿದ್ದಾರೆ. ಶೆಟ್ಟರ್ ನಡೆಯಿಂದ ಹಿರಿಯ ಶಾಸಕರು ಧರ್ಮ ಸಂಕಟಕ್ಕೆ ಸಿಲುಕಿದ್ದಾರೆ. ಒಂದ್ ವೇಳೆ ಸಚಿವ ಸ್ಥಾನ ಕೇಳಿಯೂ ಹೈಕಮಾಂಡ್ ನೀಡದಿದ್ರೆ ಮುಜುಗರ ಎದುರಿಸಬೇಕಾಗತ್ತೆ. ಹೀಗಾಗಿ ಸಚಿವ ಸ್ಥಾನ ಕೇಳದೆ ಶೆಟ್ಟರ್ ನಡೆ ಅನುಸರಿಸೋದಾ, ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಹೈಕಮಾಂಡ್ ದೃಷ್ಟಿಯಲ್ಲಿ ನಿಷ್ಠಾವಂತರಾಗಿ ಬಿಂಬಿಸಿಕೊಳ್ಳೋದಾ ಅನ್ನೋ ಗೊಂದಲದಲ್ಲಿ ಇದ್ದಾರಂತೆ. ಇನ್ನು ಬೊಮ್ಮಾಯಿ ಸಂಪುಟದಲ್ಲಿ ನಾನು ಮಂತ್ರಿ ಆಗಲ್ಲ ಅಂತ ಮೇಲಿಂದ ಮೇಲೆ ಜಗದೀಶ್ ಶೆಟ್ಟರ್ ಹೇಳ್ತಿರೋದು ಸಿಎಂ ಬೊಮ್ಮಾಯಿಗೆ ದೊಡ್ಡ ಟೆನ್ಷನ್ ಆಗಿದೆ. ಶೆಟ್ಟರ್ ಅಸಮಾಧಾನದ ಬೆನ್ನಲ್ಲೇ ಮನವೊಲಿಕೆ ಮಾಡೋದಕ್ಕೆ ಬೊಮ್ಮಾಯಿ ಮುಂದಾಗಿದ್ದಾರೆ. ಉತ್ತರ ಕನ್ನಡ ನೆರೆ ಪ್ರವಾಸ ಮುಗಿತಾ ಇದ್ದಂತೆ ಜಗದೀಶ್ ಶೆಟ್ಟರ್ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಸಿಎಂ ಗೊಂದಲ ಮುಗಿತಾ ಇದ್ದಂತೆ ಸಚಿವಾಕಾಂಕ್ಷಿಗಳ ಪೈಪೋಟಿ ಜೋರಾಗಿದೆ. ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಕಮಲ ನಾಯಕರು ಮೇಲಿಂದ ಮೇಲೆ ಲಾಬಿ ಶುರು ಮಾಡಿದ್ದಾರೆ. ಎಂದು ಬೆಳ್ಳಂಬೆಳಗ್ಗೆಯೇ ಸಿಎಂ ನಿವಾಸಕ್ಕೆ ಭೇಟಿ ನೀಡಿದ ನಿರಾಣಿ ರೇಣುಕಾಚಾರ್ಯ, ರಾಜುಗೌಡ, ಪ್ರಭು ಚೌಹಾಣ್, ಅರಗ ಜ್ಞಾನೇಂದ್ರ, ಎಚ್ ನಾಗೇಶ್, ಎಂಎಲ್ಸಿ ಪುಟ್ಟಣ್ಣ ಸಿಎಂ ಮೇಲೆ ಒತ್ತಡ ಹೇರೋ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಕೆಲ ಸ್ವಾಮೀಜಿಗಳು ಸಿಎಂರನ್ನ ಭೇಟಿಯಾಗಿದ್ದು ತಮ್ಮವರ ಪರ ಲಾಬಿ ನಡೆಸಿದ್ದಾರಂತೆ. ಹೇಗಾದ್ರೂ ಮಾಡಿ ಮಂತ್ರಿಗಿರಿ ಪಡಿಬೇಕು ಅಂತ 10ಕ್ಕೂ ಅಧಿಕ ಶಾಸಕರು ತೀವ್ರ ಕಸರತ್ತನ್ನ ನಡೆಸುತ್ತಿದ್ದಾರಂತೆ. ಬೆಂಗಳೂರಲ್ಲಿ 10ಕ್ಕೂ ಹೆಚ್ಚು ಶಾಸಕರು ಮಹತ್ವದ ಸಭೆ ನಡೆಸಿದ್ದು ಈ ಬಾರಿ ಮಂತ್ರಿ ಸ್ಥಾನ ಪಡಿಲೇಬೇಕು ಅನ್ನೋ ಹಠ ತೊಟ್ಟಿದ್ದಾರಂತೆ. ಶಂಕರ್ ಪಾಟೀಲ್ ಮುನೇನಕೊಪ್ಪ, ಅಭಯ್ ಪಾಟೀಲ್, ರೇಣುಕಾಚಾರ್ಯ, ರಾಜುಗೌಡ, ಎಸ್ಪಿ ರಾಮಚಂದ್ರ, ಸಿದ್ದು ಸವದಿ, ಎಎಸ್ ಪಾಟೀಲ್ ನಡಹಳ್ಳಿ, ಗುಂಡ್ಲುಪೇಟೆ ನಿರಂಜನ್ ಸೇರಿದಂತೆ ಹಲವರು ಸಭೆ ನಡೆಸಿದ್ದಾರಂತೆ. ಅಲ್ಲದೆ ವರಿಷ್ಠರ ಭೇಟಿಗೆ ಹೋಗುವ ಬಗ್ಗೆಯೂ ಮಾತುಕತೆಯಾಗಿದೆಯಂತೆ. ಕೆಎಸ್ ಈಶ್ವರಪ್ಪಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗೋದು ಡೌಟ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಈಶ್ವರಪ್ಪ ಪರ ಶ್ರೀಗಳು ಲಾಬಿ ಶುರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸ್ವಾಮೀಜಿಗಳು ಈಶ್ವರಪ್ಪಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಡ ಹೇರಿದ್ದಾರೆ. ಈಶ್ವರಪ್ಪ ಪಕ್ಷ ಕಟ್ಟಿ ಬೆಳೆಸಿದವರು, ಅವರು ಮುಖ್ಯಮಂತ್ರಿಗಳಾಗಬೇಕಿತ್ತು, ಆದರೆ ಅದು ಸಾಧ್ಯವಾಗಲಿಲ್ಲ. ಈಗಲಾದರೂ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಶ್ರೀಗಳು ಈಶ್ವರಪ್ಪ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಎಸ್ ಈಶ್ವರಪ್ಪನವರಿಗೆ ಎಷ್ಟು ಯಡಿಯೂರಪ್ಪನವರು ಪಕ್ಷ ಕಟ್ಟುವಲ್ಲಿ ಮುಂಚಿನವರು, ಅಷ್ಟೇ ಈಶ್ವರಪ್ಪರು ಕೂಡ ಸಾಧನೆಯಲ್ಲಿ ಮುಂಚೂಣಿಯಲ್ಲಿ. ಅಂತ ಹಿರಿಯರಿಗೆ ಗೌರವಯುತವಾಗಿರತಕ್ಕಂಥ ಸ್ಥಾನ ಯಾವುದು ಇದ್ರೆ ಅದು ಉಪಮುಖ್ಯಮಂತ್ರಿ ಸ್ಥಾನ. ಅತ್ತ ಸ್ವಾಮೀಜಿಗಳ ಸುದ್ದಿಗೋಷ್ಠಿ ಮುಗಿತಾ ಇದ್ದಂತೆ ಶಿವಮೊಗ್ಗದಲ್ಲಿ ಮಾತನಾಡಿದ ಈಶ್ವರಪ್ಪ, ಕೇಂದ್ರ ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾನು ಬದ್ಧ. ಹಲವರು ನಾನು ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಠಾಧೀಶರು, ಸ್ವಾಮೀಜಿಗಳು ಸಹ ಇದನ್ನೇ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಯಾವುದೂ ನನ್ನ ಕೈಯಲ್ಲಿಲ್ಲ, ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅನೇಕ ಉಳಿದಂತ ಮಠಾಧೀಶರು, ಅದು ಬ್ರಾಹ್ಮಣ ಸಮಾಜದಲ್ಲಿ ಇರ್ಬೋದು, ಲಿಂಗಾಯತ ಸಮಾಜದಲ್ಲಿ ಇರ್ಬೋದು, ಹಿಂದುಳಿದ ಸಮಾಜದಲ್ಲಿ ಇರ್ಬೋದು, ದಲಿತ ಸಮಾಜದಲ್ಲಿ ಇರ್ಬೋದು, ನನಗೆ 16 ಜನ ಫೋನ್ ಮಾಡಿ ಹೇಳ್ತೀನಿ, ಇವ್ಯಾಕೆ ಆಗ್ಬಾರ್ದು, ಯಾಕೆ ಆಗ್ಬಾರ್ದು ಅನ್ನೋದ ತೀರ್ಮಾನ ಮಾಡೋದು ನಾನಲ್ಲ. ಆಗಬಹುದು, ನಾನು ಸಾಕು ಅಂತ ಹೇಳೋದಿಲ್ಲ. ಆದ್ರೆ ನನ್ನ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ, ನಮ್ಮ ಹಿರಿಯರು ಏನ್ ತೀರ್ಮಾನ ಮಾಡ್ತಾರೆ ನಮ್ಮ ಬಗ್ಗೆ. ಸಿಎಂ ಬೊಮ್ಮಾಯಿಗೆ ಸಚಿವ ಸಂಪುಟ ರಚನೆ ದೊಡ್ಡ ಟೆನ್ಷನ್ ಶುರುವಾದಂತೆ ಕಾಣಿಸ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ಬರು ಕಮಲ ನಾಯಕರು ಮಂತ್ರಿಗಿರಿಗೆ ಬೇಡಿಕೆ ಇಡುತ್ತಿದ್ದಾರೆ. ಹೀಗಾಗಿ ನೆರೆ ಪ್ರವಾಸಕ್ಕೆ ಹೋಗೋ ಮುನ್ನ ಬಿಎಸ್ವೈ ಭೇಟಿ ಮಾಡಿದ ಬೊಮ್ಮಾಯಿ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ.
ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದು 23 ದಿನಗಳ ಬಳಿಕ ದೆಹಲಿಗೆ ಭೇಟಿ ನೀಡ್ತೀನಿ. ಆಗ ಸಚಿವ ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ಮಾಡ್ತೇನೆ. ನೂತನ ಸಂಪುಟದಲ್ಲಿ ಯಾರಿಗೆ ಅವಕಾಶ ನೀಡಬೇಕು ಅನ್ನೋದನ್ನ ಹೈಕಮಾಂಡ್ ಜೊತೆ ಚರ್ಚಿಸಿಯೇ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಮೊದಲನೇ ಭೇಟಿ, ಒಂದು ಶುಭವನ್ನು ಕೋರಿ ಆಶೀರ್ವಾದ ಪಡ್ಕೊಳ್ಳುವಂಥ ಒಂದು ಭೇಟಿ. ಇದಾದ ಮೇಲೆ ಮತ್ತೊಂದು 2-3 ದಿವಸದಲ್ಲಿ ಅವರ ಸಮಯವನ್ನು ತೆಗೆದುಕೊಂಡು ಸಂಪುಟದ ಬಗ್ಗೆ ಚರ್ಚೆ ಮಾಡಲು ಹೋಗ್ತೇನೆ. ಆ ಸಂದರ್ಭದಲ್ಲಿ ಸಚಿವ ಸಂಪುಟದ ಸದಸ್ಯರ ಆಯ್ಕೆ ಕೂಡ ಆಗ್ತದೆ. ಮಾಜಿ ಸಿಎಂ ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಕೆಳಗೆ ಇಳಿದಿದ್ದಾಯಿತು. ಮುಂದೇನ್ ಮಾಡ್ತಾರೆ ಅನ್ನೋ ಗೊಂದಲ ಹಲವರನ್ನ ಕಾಡ್ತಾ ಇದೆ. ಆದ್ರೆ ಬಿಎಸ್ವೈ ಭರ್ಜರಿ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಕುರ್ಚಿಯಿಂದ ಇಳಿದ ಮೇಲೂ ಬಿಎಸ್ವೈ ಫುಲ್ ಆಕ್ಟಿವ್ ಆಗಿದ್ದಾರೆ. ಅಧಿಕಾರ ಇಲ್ಲದಿದ್ರೂ ಪಕ್ಷ ಕಟ್ಟೋದಕ್ಕೆ ಯಡಿಯೂರಪ್ಪ ಅಣಿಯಾಗ್ತಿದ್ದಾರಂತೆ. ಇನ್ಮುಂದೆ ಪ್ರತಿ ವಾರಕ್ಕೊಮ್ಮೆ ಒಂದೊಂದು ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಜಿಲ್ಲಾವಾರು ಸಭೆ ನಡೆಸಿ ಪಕ್ಷ ಸಂಘಟನೆ ಮಾಡೋದಕ್ಕೆ ತಯಾರಿ ನಡೆಸುತ್ತಿದ್ದಾರಂತೆ. ಇನ್ನು ಬಿಎಸ್ವೈ ಪುತ್ರ ವಿಜಯೇಂದ್ರ ಮುಂದಿನ ಬಾರಿ ಅಸೆಂಬ್ಲಿ ಚುನಾವಣೆಗೆ ನಿಲ್ಲೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಮೈಸೂರು ಭಾಗದಿಂದ ವಿಜಯೇಂದ್ರ ಅಖಾಡಕ್ಕಿಳಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಕ್ಷೇತ್ರದ ಮೇಲೆ ವಿಜಯೇಂದ್ರ ಕಣ್ಣಿಟ್ಟಿದ್ದು ಇಲ್ಲಿಂದಲೇ ಕಣಕ್ಕಿಳಿಯೋದಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರಂತೆ. ಅಲ್ಲದೆ ಶಿಕಾರಿಪುರದಲ್ಲಿ ಪುತ್ರಿ ಉಮಾದೇವಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದ್ದು ಬಿವೈ ರಾಘವೇಂದ್ರಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಫಿಕ್ಸ್ ಮಾಡಿದ್ದಾರಂತೆ. ನಿನ್ನೆಯಷ್ಟೇ ಸಿಎಂ ಪಟ್ಟಕ್ಕೇರಿರೋ ಬಸವರಾಜ ಬೊಮ್ಮಾಯಿಗೆ ಆರಂಭದಲ್ಲೇ ಅಗ್ನಿ ಪರೀಕ್ಷೆ ಎದುರಾಗಿದೆ. ಹೈಕಮಾಂಡ್ನಿಂದ ಮಹಾ ಸಂದೇಶವೊಂದು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ನೂತನ ಸರ್ಕಾರ, ನೂತನ ಸಂಪುಟ, ನೂತನ ನಿಗಮ ಮಂಡಳಿ ಮಾಡೋದಕ್ಕೆ ಆದೇಶವನ್ನ ನೀಡಿದ್ದಾರಂತೆ. ಹೀಗಾಗಿ ಬಿಎಸ್ವೈ ಅವಧಿಯ ನಿಗಮ ಮಂಡಳಿ ನೇಮಕಾತಿ ರದ್ದು ಮಾಡಲಾಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಸಂಘಟನೆಯ ಪ್ರಮುಖರಿಗೆ ನಿಗಮ ಮಂಡಳಿ ಸ್ಥಾನ ನೀಡಲು ಸೂಚನೆ ನೀಡಲಾಗಿದೆ. ಆದ್ರೀಗ ನಿಗಮ ಮಂಡಳಿಯಲ್ಲಿ ಬಹುತೇಕ ಬಿಎಸ್ವೈ ಆಪ್ತರಿಗೇ ಅವಕಾಶ ನೀಡಲಾಗಿದೆ. ಹೀಗಾಗಿ ಬೊಮ್ಮಾಯಿಗೆ ಟೆನ್ಷನ್ ಶುರುವಾಗಿದೆ. ಗಾಂಧಿ ಮಗ ಕುಡುಕನಾದ ಎಸ್ಆರ್ ಬೊಮ್ಮಾಯಿ ಗುಣ ಮಗನಿಗೆ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಎಂದಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಲೇವಡಿ ಮಾಡಿದೆ. ಸಿದ್ದರಾಮಯ್ಯ, ನೀವು ಯಾವ ಗಾಂಧಿ ಬಗ್ಗೆ ಹೇಳಿದ್ದು? ಇಂದಿರಾ ಗಾಂಧಿ ಪುತ್ರನ ಬಗ್ಗೆಯೋ ಅಥವಾ ಸೋನಿಯಾ ಗಾಂಧಿ ಪುತ್ರನ ಬಗ್ಗೆಯೋ ಅಂತ ಬಿಜೆಪಿ ಟ್ವೀಟ್ ಮಾಡಿ ಕಾಲೆಳೆದಿದೆ. ಅಲ್ಲದೆ ನಿಮ್ಮ ಹಿರಿಯ ಪುತ್ರ ರಾಕೇಶ್ ವಿಪರೀತ ಕುಡಿಯುವ ಅಭ್ಯಾಸವನ್ನ ಹೊಂದಿದ್ದಾರೆಂದು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಕುಡಿದ ಮತ್ತಿನಲ್ಲಿ ಹಿರಿಯರ ಮೇಲೂ ದೌರ್ಜನ್ಯ ಎಸಗಿದ ಬಗ್ಗೆ ಸುದ್ದಿಯಾಗಿತ್ತು. ಇದೆಲ್ಲ ಅಪ್ಪನ ಗುಣ ಎಂದು ಸಾಮಾನ್ಯೀಕರಿಸಲು ಸಾಧ್ಯವೇ? ಪ್ರಾಮಾಣಿಕವಾಗಿ ಹೇಳಿ ಸಿದ್ದರಾಮಯ್ಯನವರೇ ಅಂತ ಬಿಜೆಪಿ ಟಾಂಗ್ ಕೊಟ್ಟಿದೆ. ಬಿಜೆಪಿ ಟ್ವೀಟ್ಗೆ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಬುದ್ಧಿವಂತರ ಮಕ್ಕಳು ಜಾಣರೂ ಆಗಬಹುದು, ದಡ್ರೂ ಆಗಬಹುದು ಎಂದು ಹೇಳಿದ್ದೇನೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬರಬಹುದು, ಬರದೇ ಇರಬಹುದು ಅಂತ ಹೇಳಿದ್ದೀನಿ ನಾನು. ಬರದೇ ಇಲ್ಲ ಅಂತಿಲ್ಲ. ಅಪ್ಪನಿಗಿಂತಲೂ ಬುದ್ಧಿವಂತರಾಗಬಹುದು ಅಥವಾ ಅಪ್ಪನಿಗಿಂತೂ ಪೆದ್ರು ಆಗಬಹುದು. ನಾನು ಬಂದೇ ಬರ್ತದೆ ಅಂತ. ಈಗ ಮಹಾತ್ಮ ಗಾಂಧೀಜಿ ಅವ್ರ ಮಗ ಎಂತದ ಹರಿದಾಸ್, ಅವರು ಪಾಪ ಕೆಲವು ಕೆಟ್ಟ ಗುಣಗಳನ್ನೆಲ್ಲ ಕಲ್ತ್ಕೊಳ್ಳಿಲ್ವಾ? ಅದೆಲ್ಲ ಸರಿ. ಮಹಾತ್ಮ ಗಾಂಧೀಜಿಯವರು ನಾವು ಮಹಾತ್ಮ ಅಂತ ಕರಿತೀವಿ ಅವ್ರನ್ನ. ಜನತಾ ಪರಿವಾರದಿಂದ ಬಂದವರೇ ಹೆಚ್ಚು ಜನ ಮುಖ್ಯಮಂತ್ರಿಗಳಾಗಿರೋದು ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಸನದಲ್ಲಿ ಹೇಳಿಕೆ ನೀಡಿದ್ದಾರೆ. ಯುವ ಮುಖಂಡ ಮುಖ್ಯಮಂತ್ರಿಯಾಗಿರೋದು ಸಂತೋಷದ ವಿಷಯ. ಅವರು ಭ್ರಷ್ಟಾಚಾರ ತೆಗೆಯೋದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ. ಹೀಗಾಗಿ ಒಳ್ಳೆಯ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸಲಿ. ಜನತಾ ಪರಿವಾರದಿಂದ ಹೋದವರೇ ಹೆಚ್ಚಿನವರು ಸಿಎಂ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಯುವ ಮುಖಂಡ ಆಗಿರೋದು ಸಂತೋಷ. ಅವರೊಂದು ಮಾತು ಹೇಳಿದ್ದಾರೆ, ಈ ಭ್ರಷ್ಟಾಚಾರನ ತೆಗೆಯೋದು ನನ್ನ ಮೊದಲನೇ ಗುರಿ. ಹಿಂದೆ ಇದ್ದಂಥ ಭ್ರಷ್ಟಾಚಾರ ಹಿಂದಿನ 2 ವರ್ಷ ಈ ರಾಜ್ಯದ ಜನ ಕಾಂಟ್ರಾಕ್ಟರ್ಗಳು ಎಲ್ಲ ಸುಲಿಗೆ ನಡೀತಾರೆ, ಅದನ್ನು ತಪ್ಪಿಸ್ತೀನಿ ಅಂತ ನಿನ್ನೆ ಒಂದು ಘಟಕ್ಕಾಗಿ ಅದು ಮಾಡಲಿ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿ ಅವರು ರಾಜ್ಯದ ಜನತೆ ವಿಶ್ವಾಸ ಗಳಿಸ್ತೀನಿ ಅಂತ ನಾನು ಸಿಎಂ ಈಗ ಅವರೇ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆದ ಎಲ್ಲ ನಾನು ತಡೆ ಹಿಡಿದಿದ್ದೆ ಅಂತ ನೇರು ಮೊನ್ನೆ ಸಭೆಯಲ್ಲೇ ಹೇಳಿದರು. ಅಪ್ಪ ಮಕ್ಕಳ ಕೆಲಸ ಎಂಟೈರ್ ತಡೆ ಹಿಡಿದಿದ್ದೆ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಈಗಿರುವುದು ಜನತಾ ಪರಿವಾರದ ನಮ್ಮದೇ ಸರ್ಕಾರ. ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಸ್ನೇಹಿತರು, ನಮ್ಮ ಪರಿವಾರದಿಂದಲೇ ಬಂದವರು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ.
ಈ ಹಿಂದೆ ಯಡಿಯೂರಪ್ಪಗೂ ಎಲ್ಲಾ ರೀತಿಯ ಸಹಕಾರ ನೀಡಿದ್ವಿ, ಈಗ ಬೊಮ್ಮಾಯಿಗೂ ಎಲ್ಲ ಸಹಕಾರ ನೀಡ್ತೀವಿ. ಆದರೆ ಕಾನೂನು ವಿರೋಧಿ ಚಟುವಟಿಕೆಗಳಿಗೆ ಸಹಕಾರ ನೀಡೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಸರ್ಕಾರವನ್ನ ಅಸ್ಥಿರಗೊಳಿಸೋದಿಲ್ಲ. ಆದರೆ ಬಿಜೆಪಿಯವರೇ ಬೊಮ್ಮಾಯಿಗೆ ಸಹಕಾರ ಕೊಡ್ತಾರಾ? ಕಾದು ನೋಡೋಣ ಅಂತ ಹೇಳಿದ್ದಾರೆ. ಒಂದು ಕಡೆ ನಮ್ಮ ಜನತಾದಳದ ಒಬ್ಬರೇ ಮುಖ್ಯಮಂತ್ರಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿದೆ. ಅವರು ಬಿಜೆಪಿ ಪಕ್ಷದಿಂದ ಆಯ್ಕೆ ಆಗಿದ್ದು ಜನತಾದಳದವರು ಮುಖ್ಯಮಂತ್ರಿಗಳು ಅಂತಕ್ಕಂಥ ಒಂದು ಭಾವನೆ ನಮ್ಮ ತಲೆ ಗುಂಗಲ್ಲಿದೆ. ಇವತ್ತು ನಮ್ಮ ಹಳೆ ಸ್ನೇಹಿತರು ಇದ್ದಾರೆ, ಹಳೆ ಸ್ನೇಹಿತರನ್ನ ಇವತ್ತು ನಮ್ಮ ಸ್ನೇಹಿತರೇ, ಅವರು ಹಿತೈಷಿಗಳೇ ಇದ್ದಾರೆ. ಒಳ್ಳೆಯ ಕೆಲಸ ಮಾಡಲಿ ಅಂತಕ್ಕಂಥ ಶುಭ ಹಾರೈಸ್ತೀನಿ. ಬಿಜೆಪಿಯ ನಾಯಕರುಗಳಿಗೆ ವಿಶೇಷವಾಗಿ ಎಲ್ಲರೂ ಸಹಕಾರ ಕೊಡ್ತಕ್ಕಂಥದ್ದು ಸೂಕ್ತ. ಒಂದು ಕಡೆ ಅವರಿಗೆ ಉತ್ತಮವಂತ ಕೆಲಸ ಮಾಡಲಿಕ್ಕೆ. ಸಿಎಂ ಬಸವರಾಜ ಬೊಮ್ಮಾಯಿ ಪ್ರವಾಹ ಪೀಡಿತ ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಮೊದಲು ಯಲ್ಲಾಪುರ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ ಸಿಎಂ ಬೊಮ್ಮಾಯಿ 50 ಲಕ್ಷ ವೆಚ್ಚದ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಮಾಡಿದರು. ಬಳಿಕ ಅಂಕೋಲಾದ ಶಿರೂರು ಗ್ರಾಮಕ್ಕೆ ಭೇಟಿ ನೀಡಿ ಕಾಳಜಿ ಕೇಂದ್ರದಲ್ಲಿರೋ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಶಾಶ್ವತ ಪರಿಹಾರಕ್ಕಾಗಿ ಸಂತ್ರಸ್ತರು ಮನವಿ ಮಾಡಿದ್ದು ಸಮಸ್ಯೆ ಪರಿಹರಿಸುವುದಾಗಿ ಸಿಎಂ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರ ಮಳೆ ಸುರಿತಾ ಇರೋ ಪರಿಣಾಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಜನ ಮತ್ತೆ ಕಂಗಾಲಾಗಿದ್ದಾರೆ. ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಹೀಗಾಗಿ ಕೃಷ್ಣಾ ತೀರದಲ್ಲಿ ಮತ್ತೆ ಆತಂಕ ಎದುರಾಗಿದ್ದು ಹಲವು ಗ್ರಾಮಗಳಿಗೆ ನೀರು ನುಗ್ಗುವ ಭೀತಿ ಕಾಡ್ತಿದೆ. ಕೃಷ್ಣಾ ತೀರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಹಲವರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ಪ್ರವಾಹದ ಹೊಡೆತಕ್ಕೆ ಸಿಲುಕಿರೋ ಬಾಗಲಕೋಟೆಯ ಮುಧೋಳ ತಾಲೂಕಿನ ಮುದ್ದಾಪುರ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಮನೆಯ ಬಾಗಿಲ ಮುಂದೆ ನೀರಿದ್ರೂ ಕುಡಿಯಲಾರದ ಪರಿಸ್ಥಿತಿಯಲ್ಲಿ ಪರದಾಡ್ತಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಗ್ರಾಮದ ಬೋರ್ವೆಲ್ಗಳು ಸಹ ಸಂಪೂರ್ಣ ಜಲಾವೃತವಾಗಿದೆ. ಹೀಗಾಗಿ ಕುಡಿಯೋ ನೀರು ಸಿಗದೆ ಅಲ್ಲಿನ ಜನರು ಪರದಾಡ್ತಿದ್ದಾರೆ. ಮುಧೋಳ ತಾಲೂಕಿನ 30ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಜಯಪುರ ಜಿಲ್ಲೆ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಉಂಟಾಗಿದೆ. ರಾತ್ರಿ ಆಲಮಟ್ಟಿ ಜಲಾಶಯದಿಂದ ನಾರಾಯಣಪುರ ಜಲಾಶಯಕ್ಕೆ ಸುಮಾರು 4 ಲಕ್ಷ ಕ್ಯೂಸೆಕ್ ನೀರು ಹರಿಬಿಟ್ಟ ಪರಿಣಾಮ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಮುದೇಬಿಹಾಳ ಹಾಗೂ ನಿಡಗುಂದಿ ತಾಲೂಕಿನ 100 ಎಕರೆ ಜಮೀನು ಜಲಾವೃತವಾಗಿದೆ. ಕಬ್ಬು, ಸಜ್ಜೆ, ಸೂರ್ಯಕಾಂತಿ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ಕೊಚ್ಚಿ ಹೋಗಿದೆ. ಹಾಗೆಯೇ ರಾಯಚೂರು ಜಿಲ್ಲೆಯಲ್ಲಿ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ 4 ಲಕ್ಷ ಕ್ಯೂಸೆಕ್ ನೀರು ಹೊರಬಿಟ್ಟ ಪರಿಣಾಮ ಶೀಲಹಳ್ಳಿ ಬ್ರಿಡ್ಜ್, ಹೂವಿಹಡಗಿ ಬ್ರಿಡ್ಜ್ ಸಂಪೂರ್ಣ ಮುಳುಗಡೆಯಾಗಿದೆ. ಜಲದುರ್ಗ ಸೇತುವೆ ಬಳಿ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದ್ದು ಇದೊಂದು ಮುಳುಗಿದ್ರೆ 100 ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಲಿದೆ. ಇನ್ನು ನೆರೆಯ ಹೊಡೆತಕ್ಕೆ ಸಿಲುಕಿರೋ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನೀಲಕಂಠರಾಯನಗಡ್ಡಿ ಗ್ರಾಮ ನಡುಗಡ್ಡೆಯಾಗಿದೆ. ಕೃಷ್ಣಾ ನದಿ ಅಬ್ಬರಿಸ್ತಾ ಇದ್ದು ಸೇತುವೆಯೊಂದು ಕೊಚ್ಚಿ ಹೋಗಿದೆ. ಸುಮಾರು 150 ಜನರಿರುವ ನೀಲಕಂಠರಾಯನಗಡ್ಡಿ ಗ್ರಾಮಕ್ಕೆ ನೀರು ನುಗ್ಗಿದ ಪರಿಣಾಮ ಜನ ಪರದಾಡ್ತಿದ್ದಾರೆ. ಒಂದಿಷ್ಟು ದಿನ ತಣ್ಣಗಾಗಿದ್ದ ಮೀಸಲಾತಿ ಸಮರ ಮತ್ತೆ ಸದ್ದು ಮಾಡೋ ಹಾಗೆ ಕಾಣ್ತಾ ಇದೆ. ಲಿಂಗಾಯತ ಪಂಚಮಸಾಲಿಗೆ ಮೀಸಲಾತಿ ನೀಡುವ ಬಗ್ಗೆ ಮಾತನಾಡಿದ ವಿಜಯಾನಂದ ಕಾಶಪ್ಪನವರ್, ನಮಗೆ ಮೀಸಲಾತಿ ನೀಡ್ತೀವಿ ಅಂತ ಯಡಿಯೂರಪ್ಪ ನಮಗೆ ಸದನದಲ್ಲಿ ಮಾತು ಕೊಟ್ಟಿದ್ರು. ಆದ್ರೀಗ ಸಿಎಂ ಬದಲಾಗಿದ್ದಾರೆ. ಹಾಗಾಗಿ ಅವರು ಸಹ ಇದರ ಬಗ್ಗೆ ಗಮನ ಹರಿಸಬೇಕು. ಸೆಪ್ಟೆಂಬರ್ 15ರ ಒಳಗೆ ಮೀಸಲಾತಿ ಘೋಷಿಸಬೇಕು. ಇಲ್ಲದಿದ್ದಲ್ಲಿ ಅಕ್ಟೋಬರ್ 30ರಂದು ಪ್ರತಿಭಟನೆ ನಡೆಸೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನುಳಿದ 5 ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಂದು ಕ್ರಾಂತಿಕಾರಕ ಹೆಜ್ಜೆಯಾಗಿ ಡಿಗ್ರಿ, ಸ್ನಾತಕೋತ್ತರ, ದಂತ್ಯ ವೈದ್ಯಕೀಯದಲ್ಲಿ ಶೇಕಡ 27 ಒಬಿಸಿ ಮೀಸಲಾತಿ ಘೋಷಿಸಲಾಗಿದೆ. ಆರ್ಥಿಕ ದುರ್ಬಲ ವರ್ಗಕ್ಕೆ ಶೇಕಡ 10 ಮೀಸಲಾತಿ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಒಬಿಸಿಗೆ ಶೇಕಡ 27 ಮೀಸಲಾತಿ ಎಂದು ಮೋದಿ ಸರ್ಕಾರ ಘೋಷಿಸಿದೆ. ಶಾಲೆ ಆರಂಭಕ್ಕೆ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಾ ಇದ್ದು ಆಗಸ್ಟ್ 2ರಿಂದಲೇ ಶಾಲೆಗಳು ಆರಂಭವಾಗುವ ಸಾಧ್ಯತೆ ಇದೆ. ಶಾಲೆ ಆರಂಭದ ಕುರಿತು ಟಾಸ್ಕ್ ಫೋರ್ಸ್ ಸಮಿತಿ ವರದಿ ಸಲ್ಲಿಕೆ ಮಾಡಿದ್ದು ಶಾಲೆ ಹಾಗೂ ಪಿಯು ಕಾಲೇಜು ಆರಂಭಿಸಲು ಸಲಹೆ ನೀಡಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕೆಸರಟ್ಟಿ ಶಾಲೆಯ ಶಿಕ್ಷಕರು ವಠಾರ ಶಾಲೆ ಆರಂಭಿಸಿದ್ದಾರೆ.
ಶಿಕ್ಷಕರ ಈ ಐಡಿಯಾ ಸಖತ್ ವರ್ಕೌಟ್ ಆಗಿದ್ದು ಮಕ್ಕಳು ಶಾಲೆ ಕಡೆಗೆ ಮುಖ ಮಾಡ್ತಿದ್ದಾರೆ. ಮಕ್ಕಳ ಮನೆ ಮನೆಗೆ ತೆರಳಿ ಚಂದನ ವಾಹಿನಿಯ ಪಾಠಗಳ ಬಗ್ಗೆ ಮನವರಿಕೆ ಮಾಡಿಕೊಡೋದ್ರ ಜೊತೆಗೆ ಪೋಷಕರಿಗೂ ಮಕ್ಕಳ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ನೀವು ಕೆಲಸ ಏನಮ್ಮ ಅಕ್ಕ, ನೀವು ಮಾಡಿಸ್ಬೇಕು ನಮ್ಮ ಕೆಲಸನ. ನೀವು ಕರ್ಕೊಂಡು ಬಂದು ಕಳಿಸಿ. ಕೈ ಕಟ್ರಿ ಎಲ್ಲರಿಂದ ಕಟ್ಟಿದೆ ಕಟ್ಟಿದ ಕೈ. ಹಾಸನದ ಹೇಮಾವತಿ ಹಿನ್ನೀರಿನಲ್ಲಿರುವ ಐತಿಹಾಸಿಕ ಚರ್ಚ್ ತೇಲುತ್ತಿದೆಯಾ ಎನ್ನುವಂತೆ ಭಾಸವಾಗ್ತಾ ಇದೆ. ಈ ರಮಣೀಯ ದೃಶ್ಯ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ನೀರಿನಿಂದ ಸಂಪೂರ್ಣ ಆವೃತವಾದಂತೆ ಕಾಣ್ತಾ ಇರೋದ್ರಿಂದ ವೀಕೆಂಡ್ನಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಗುಜರಾತ್ನಲ್ಲಿ ಕೃಷ್ಣ ಮೃಗಗಳು ಹಿಂಡು ಹಿಂಡಾಗಿ ರಸ್ತೆ ದಾಟುತ್ತಿರುವ ವಿಡಿಯೋ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ಭಾವನಗರದ ಕೃಷ್ಣ ಮೃಗಗಳ ರಾಷ್ಟ್ರೀಯ ಉದ್ಯಾನದಲ್ಲಿ 3,000ಕ್ಕೂ ಹೆಚ್ಚು ಕೃಷ್ಣ ಮೃಗಗಳು ಒಂದೇ ಬಾರಿಗೆ ರಸ್ತೆ ದಾಟಿವೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಸೊಬಗಿನ ದೃಶ್ಯಕ್ಕೆ ಮಾರು ಹೋಗಿದ್ದು ಎಕ್ಸಲೆಂಟ್ ಎಂದು ಕೊಂಡಾಡಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕ